ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಪರಪ್ಪನಗರ ಜೈಲಿನಲ್ಲಿ 50ಕ್ಕೂ ಹೆಚ್ಚು ದಿನಗಳನ್ನ ಕಳೆದಿದ್ದು, ಅದರಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು 3 ದಿನಗಳಾಗಿದೆ. ಅಂದ್ರೆ ಇಲ್ಲಿನ ವಾತಾವರಣಕ್ಕೆ ಅವರು ಅಡ್ಜಸ್ಟ್ ಆಗಿರೋದು ಕಷ್ಟ ಆಗ್ತದೆ. ಹೀಗಾಗಿ ನಿದ್ದೆ ಮಾಡಲು ಒತ್ತಾಡ್ತಕ್ಕಂಥ ಪರಿಸ್ಥಿತಿ ಕೂಡ ಇದೆ. ಬಂದರು ದರ್ಶನ್ ಅವರು ಸದ್ಯಕ್ಕೆ ಬಳ್ಳಾರಿ ಜೈಲಿನಲ್ಲಿ ಅಡ್ಜಸ್ಟ್ ಬರ್ತಾರೆ ಪತ್ನಿ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅವರ ಪತ್ನಿ ಬಂದು ಬಣ್ಣ ಅವನು ಹಿಡ್ಕೊಂಡು ನೋಡೋದು ಬ್ಯಾಗ ಯಾರು ಆಳ್ಕೊಳ್ತಾನೆ ಯಾರು ಅವನೇ ಇದೇನೋ ಮುರಳಿ ಕನ್ನಡ ಗಂಟು ನಿಂತ ನೋಡ ಅವನೇ ಸರಿ ಪೊಲೀಸ್ ಸರಿ ಅಂತ ನೋಡ್ರಿ ಸರ್ ಪೊಲೀಸ್ ಸೇರ್ಬೇಕು ಸರ್ ದರ್ಶನ್ ಬರ್ತಾರೆ ತೊಗೊಂಡಿದ್ದೀನಿ ಅಲ್ಲಿ ಬರ್ತಾ ನೋಡಿಲ್ಲ ನೀನು ಅಲ್ಲಿ ಸಿಕ್ಕ ಸ್ವಲ್ಪ ಯಾರೋ ಅದು ಮೊಬೈಲು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಪರಪ್ಪನಗರ ಜೈಲಿನಲ್ಲಿ 50ಕ್ಕೂ ಹೆಚ್ಚು ದಿನಗಳನ್ನ ಕಳೆದಿದ್ದು, ಅದರಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು 3 ದಿನಗಳಾಗಿದೆ. ಅಂದ್ರೆ ಇಲ್ಲಿನ ವಾತಾವರಣಕ್ಕೆ ಅವರು ಅಡ್ಜಸ್ಟ್ ಆಗಿರೋದು ಕಷ್ಟ ಆಗ್ತದೆ. ಹೀಗಾಗಿ ನಿದ್ದೆ ಮಾಡಲು ಒತ್ತಾಡ್ತಕ್ಕಂಥ ಪರಿಸ್ಥಿತಿ ಕೂಡ ಇದೆ. ಬಂದರು ದರ್ಶನ್ ಅವರು ಸದ್ಯಕ್ಕೆ ಬಳ್ಳಾರಿ ಜೈಲಿನಲ್ಲಿ ಅಡ್ಜಸ್ಟ್ ಬರ್ತಾರೆ ಪತ್ನಿ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅವರ ಪತ್ನಿ ಬಂದು ಬಣ್ಣ ಅವನು ಹಿಡ್ಕೊಂಡು ನೋಡೋದು ಬ್ಯಾಗ ಯಾರು ಆಳ್ಕೊಳ್ತಾನೆ ಯಾರು ಅವನೇ ಇದೇನೋ ಮುರಳಿ ಕನ್ನಡ ಗಂಟು ನಿಂತ ನೋಡ ಅವನೇ ಸರಿ ಪೊಲೀಸ್ ಸರಿ ಅಂತ ನೋಡ್ರಿ ಸರ್ ಪೊಲೀಸ್ ಸೇರ್ಬೇಕು ಸರ್ ದರ್ಶನ್ ಬರ್ತಾರೆ ತೊಗೊಂಡಿದ್ದೀನಿ ಅಲ್ಲಿ ಬರ್ತಾ ನೋಡಿಲ್ಲ ನೀನು ಅಲ್ಲಿ ಸಿಕ್ಕ ಸ್ವಲ್ಪ ಯಾರೋ ಅದು ಮೊಬೈಲು